ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರ ದುರಂತ ಅಂತ್ಯ ಆಗಿದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಅಜಿತ್ ಪವಾರ್ ಅವರ ದುರಂತ ಅಂತ್ಯ ಸರ್ ಯಾವ ರೀತಿ ನೆನಪಿಸ್ಕೊಳ್ತೀರಿ? ಈ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಲಾಸ್? ವಿಧಿ ಯಾವ ರೀತಿ ಆಟ ಆಡ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ದುರಂತ. ನನಗೆ ಭಾರಿ ನೋವಾಗಿದ್ದು, ಹಲೋ ಹೇಳಿ ಸರ್ ಹೇಳಿ. ಭಾರಿ ನೋವಾಗಿದ್ದು, ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ದೇಶದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ, ದೇಶಕ್ಕೆ ಅವರ ಕೊಡುಗೆಯನ್ನ, ಅವರ ಕಾರ್ಯಕ್ರಮಗಳನ್ನ, ಅವರೆಲ್ಲವನ್ನು ನೋಡಿ ದೇಶಕ್ಕೋಸ್ಕರವಾಗಿ ನಾವು ಕೂಡ ಮುಖ್ಯವಾಹಿನಿಯಲ್ಲಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರು ತೀರ್ಮಾನ ಮಾಡಿ ಬಂದು ಮಹಾರಾಷ್ಟ್ರಕ್ಕೆ ಒಂದು ದೊಡ್ಡ ಅಭಿವೃದ್ಧಿ ಹತ್ರ ತೆಗೆದುಕೋಗೋದಕ್ಕೆ ಅವರು ಕೂಡ ಒಬ್ಬರು ಮುಖ್ಯ ಕಾರಣಕರ್ತರಾಗಿದ್ದವರು. ಎನ್ಡಿಎ ಒಕ್ಕೂಟದಲ್ಲಿ ತಮ್ಮ ಛಾಪನ್ನ ಬೆಳೆಸ್ಕೊಂಡಿದ್ದಂತವ್ರು. ಮತ್ತೆ ಡೆಲ್ಲಿಯಿಂದ ಹೋಗ್ಬೇಕಾದ್ರೆ ಕೇವಲ ಲ್ಯಾಂಡಿಂಗ್ ಆಗೋ ಟೈಮ್ನಲ್ಲಿ ಇಂತ ಒಂದು ದುರಂತ ನಡೆದಿರ್ತಕ್ಕಂಥದ್ದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಬಾರಾಮತಿ ಕ್ಷೇತ್ರದಿಂದ ಸುಮಾರು 8 ಬಾರಿ ವಿಧಾನಸಭೆಗೆ ಆಯ್ಕೆ ಆದಂತವರು. ನನಗನ್ನಿಸ್ತದೆ ಕ್ರಿಯಾಶೀಲ ರಾಜಕಾರಣಿಗಳು ಭಗವಂತನ ಅಪಕೃಪೆಗೆ ಪಾತ್ರರಾದರೆ ಏನಾಗ್ಬೋದು ಅನ್ನೋದಕ್ಕೆ ಇವರು ಕೂಡ ಒಂದು ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಭಾರಿ ನೋವಾಗಿದೆ. ಪ್ರಾಯಶಃ ನಾವೆಲ್ಲ ಬಂದಾಗ ಭೇಟಿ ಮಾಡ್ತಾ ಇದ್ವಿ. ಮತ್ತೆ ಯಾವಾಗ ಕೂಡ ಲವಲವಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿತ್ವ ಉಳ್ಳವರು, ಮತ್ತೆ ಅಪಾರವಾದ ನಂಬಿಕೆ ದೇವರಲ್ಲಿ ಮತ್ತೆ ತಾವು ಮಾಡುವ ಒಳ್ಳೆ ಕೆಲಸಗಳಲ್ಲಿ. ಹಾಗಾಗಿ ಇವತ್ತು ಅಗಲಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಪ್ರಾಯಶಃ ಅಜಿತ್ ಪವಾರ್ ಅವರ ಒಂದು ದೂರದೃಷ್ಟಿ ಮುಂದಿನ ಪೀಳಿಗೆಗೂ ಕೂಡ ಸಹಕಾರಿ ಆಗ್ಬೇಕು ಅನ್ನೋದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿ ಸೋಮಣ್ಣ ಸರ್, 66 ವರ್ಷ ಅವರಿಗೆ, ಇನ್ನೂ ಸುದೀರ್ಘ ಅವಧಿಯ ರಾಜಕಾರಣ ಬಾಕಿ ಇತ್ತು. ಮಹಾರಾಷ್ಟ್ರ ಜನ ಹಾ ಸರ್ ಹೇಳಿ. ಮಹಾರಾಷ್ಟ್ರ ಜನ ಯಾವ ರೀತಿ ನೆನಪಿಸ್ಕೊಳ್ತಾರೆ ಅವ್ರನ್ನ? ಯಾವ ಕೊಡುಗೆಗಳ ಕಾರಣಕ್ಕೋಸ್ಕರ ಅವರ ಒಂದು ಅವ್ರು ಮಾಡಿರೋ ಜನಪರ ಕಾರ್ಯಕ್ರಮಗಳು ಪಟ್ಟಿನೇ ಇದೆ. ಮತ್ತು ಒಂದು ಎರಡನೇದು, ಯಾವಾಗೂ ಕೂಡ ಜನಗಳು ಮಧ್ಯದಲ್ಲಿ ಇರ್ತಾ ಇದ್ರು. ಸೋಲು ಗೆಲುವನ್ನ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡಿದಂತ ವ್ಯಕ್ತಿ. ದೇಶ ಇದ್ರೆ ಮಾತ್ರ ನಾವು ಅಂತ ಏನು ತಮ್ಮೆಲ್ಲರ ನಾಯಕರಾದ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಗೆ ತುಂಬಾ ಸಾಕಷ್ಟು ಚಿಂತನೆಯನ್ನ ಅವರ ಜೊತೆಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಒಂದು ಬಯಕೆಯನ್ನು ಉಳ್ಳವರಾಗಿದ್ದಂಥವ್ರು. ಅಂತವ್ರು ಇವತ್ತು ಈ ರೀತಿ ಅಕಾಲಿಕ ಮರಣಕ್ಕೆ ತುತ್ತಾರಾಗ್ತಾರೆ ಅಂದ್ರೆ ಅದು ನೋವಿನ ಸಂಗತಿ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರು ಮತ್ತೆ ಇಂಥ ನೋವನ್ನು ಬರ್ಸ್ಕೊಳ್ಳೋದಕ್ಕೆ ಅವ್ರ ಫ್ಯಾಮಿಲಿಯಲ್ಲೂ ಕೂಡ ಅವ್ರ ಶ್ರೀಮತಿಯವರು ಕೂಡ ಕಳ್ಕೊಂಡಿದ್ದಾರೆ. ಇದು ನೋವಿನ ಸಂಗತಿ. ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಕೊನೆಯ ಬಾರಿ ಯಾವಾಗ ಸರ್ ನೀವು ಮೀಟ್ ಮಾಡಿದ್ದು ನೆನಪಿಸ್ಕೊಳ್ಬೋದಾ? ನಾನು ಬಾಂಬೆ ಮುನ್ಸಿಪಾಲಿಟಿ ಚುನಾವಣೆ ಮುಗಿದ ಮೇಲೆ ಅನಿರೀಕ್ಷಿತವಾಗಿ ನಮ್ಗೆ ಡೆಲ್ಲಿಲಿ ಸಿಕ್ಕಿದಾಗ ತುಂಬಾ ಹೊತ್ತು ಮಾತಾಡಿದ್ರು. ಬಟ್ ಒಂದು ಭಾರಿ ಒಳ್ಳೆಯವರಮ್ಮ. ರೈಟ್, ಥ್ಯಾಂಕ್ ಯು. ಇದು ವಿ ಸೋಮಣ್ಣ ಅವರು ನೆನಪಿಸ್ಕೊಳ್ತಾ ಇದ್ದಂತಹ ರೀತಿ ಒಂದು ಸಜ್ಜನ ವ್ಯಕ್ತಿತ್ವ ಇತ್ತು. ಹಾಗೆ ಮಹಾರಾಷ್ಟ್ರಕ್ಕೆ ಜನಪರ ಕೊಡುಗೆಗಳನ್ನು ಅನೇಕ ರೀತಿಯಲ್ಲಿ ಕೊಟ್ಟಿದ್ರು. ರಾಜ್ಯದಿಂದ ಕೇಂದ್ರಕ್ಕೆ ಮತ್ತು ಕೇಂದ್ರದಿಂದ ರಾಜ್ಯಕ್ಕೆ ಆಗಬೇಕಾದಂತಹ ಅಭಿವೃದ್ಧಿ ಕೆಲಸಗಳ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ರು. 1980ರಿಂದ ಅವರು ಪಾಲಿಟಿಕ್ಸ್ನಲ್ಲಿ ಸಕ್ರಿಯವಾಗಿದ್ರು. ಸಹಕಾರಿ ಕ್ಷೇತ್ರದ ಮೂಲಕ ಮುನ್ನೆಲೆಗೆ ಬಂದಿದ್ದು ಅಜಿತ್ ಪವಾರ್.